ನಾವು ಬೆಂಗಳೂರು ಬಂದು ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀವಿ, ಬಟ್ ಅಲ್ಲಿ ಏನು ವರ್ಕ್ ಮಾಡೋಕ್ಕಾಗಲೇ ಇಲ್ಲ. ಅವ್ರು ಇರೋ ತನಕ ಕೊಡ್ರಿ, ಏನು ಆಮೇಲೆ ಏನು ಅವ್ರಿಷ್ಟ ಅಂತ ಹೇಳಿದ್ರು. ಆಯ್ತು ಬಿಡ್ರಿ ಅಂದ್ರೆ ಕೈ ಬಿಟ್ಟು ನೋವು ಅಂತಂದೇಳಿ ಊಟ ಓದ್ತಿದ್ದಿಲ್ಲ ರೀ. ಊಟ ಮಾಡ್ತಿರ್ಲಿಕ್ಕೆ ಹಂಗೆ ವಾಮಿಟ್ ಬರ್ತಿದ್ರಿ. ಹೊಟ್ಟೆಲ್ಲೇ ಊಟನೇ ಹೋಗ್ತಾ ಇದ್ದಿಲ್ಲ, ಗಂಟ್ಲಲ್ಲೇ ಇಷ್ಟು ಊಟ ಹೋಗುತ್ತಟ್ಟಿ ಭಾರಿ ತೊಂದರೆ ಆಗಿಬಿಡ್ತು. ಚೆಲ್ಲಿ ಊಟ ಮತ್ತೆ ಮಾಡಿದ್ರೆ ಬೇಡಪ್ಪ, ನಾನು ಊಟನೇ ಬೇಡ, ನಮಗೆ ಭಯ ಆಗ್ಬಿಡ್ತೀರಿ ಹೆಂಗ್ರಿ ಇದು ಏನು ಮಾಡ್ಬೇಕಂತೇಳಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ಫ್ಯಾಮಿಲಿ ಹಾಗೂ ಪೇಷಂಟ್ ಕೂಡ ಇದ್ದಾರೆ. ಸೊ ಇವ್ರ ಜೊತೆ ಮಾತಾಡೋಣ. ಇವ್ರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು, ಜೊತೆಗೆ ಮೆಡಿಸಿನ್ ಕೂಡ ತಗೊಂಡಿದ್ದಾರಂತೆ. ಸೊ ಹೇಗೆ ಅನಿಸ್ತಾ ಇದೆ ನಮ್ಮಲ್ಲಿ ಮೆಡಿಸಿನ್ ತಗೊಂಡು ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಜೈ ಬಸವರಾಜ್ ಸೋಮರ್ ಅಂತ. ಎಲ್ಲಿಂದ ಬಂದಿರೋದು? ಬಳ್ಳಾರಿ ಜಿಲ್ಲಾ. ಪೇಷಂಟ್ ಹೆಸರು KM ಪಾರ್ವತಮ್ಮ. ಅವ್ರ ವಯಸ್ಸು ಎಷ್ಟು ಸರ್? 70 ವರ್ಷ ಆಗಿದೆ. ಓಕೆ, ಫಸ್ಟ್ ಅವ್ರಿಗೆ ಈ ರೀತಿ ಆಗಿದೆ ಅಂತ ಯಾವಾಗ ಗೊತ್ತಾಗಿತ್ತು? ಈಗ ಒಂದು 3-4 ತಿಂಗಳ ಕೆಳಗಡೆ ಆಯ್ತು ರೀ. ನಾವು ಬೆಂಗಳೂರು ಬಂದು ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀವಿ, ಬಟ್ ಅಲ್ಲಿ ಏನು ವರ್ಕ್ ಮಾಡೋಕ್ಕಾಗಲೇ ಇಲ್ಲ. ಅವ್ರು ಇರೋ ತನಕ ಕೊಡ್ರಿ, ಏನು ಆಮೇಲೆ ಏನು ಅವ್ರಿಷ್ಟ ಅಂತ ಹೇಳಿದ್ರು. ಆಯ್ತು ಬಿಡ್ರಿ ಅಂದ್ರೆ ಕೈ ಬಿಟ್ರು. ಆಮೇಲೆ ಪುನರ್ಜನ್ಮ ಆಸ್ಪತ್ರೆ ಇತ್ತು, ಬೇರೆಯವರು ಹೇಳಿದಾರ ಅವರು. ಬಟ್ ನಾವು ತಿಳ್ಕೊಂಡು ಮತ್ತೆ ನಾವು ಬೆಂಗಳೂರು ಬಂದಿದ್ದೀವಿ. ಬಂದು ಈಗ 3 ತಿಂಗಳ ಮೇಲೆ ಆಗಿದ್ರಿ. ಊಟ ಮಾಡ್ತಿರ್ಲಿಕ್ಕೆ ಹಂಗೆ ವಾಮಿಟ್ ಬರ್ತಿದ್ರಿ. ನಮ್ಮಮ್ಮ ಹಂಗೆ ಆದ್ರೆ ಹೊರಗಡೆ ಹೋಗಿ ಚೆಲ್ಲಿ ಊಟ ಮತ್ತೆ ಮಾಡಿದ್ರೆ ಬೇಡಪ್ಪ, ನನಗೆ ಊಟನೇ ಬೇಡ, ನಮಗೆ ಭಯ ಆಗ್ಬಿಡ್ತೀರಿ ಹೆಂಗ್ರಿ ಇದು ಏನು ಮಾಡ್ಬೇಕಂತೇಳಿ. ಬಟ್ ಆಮೇಲೆ ಮತ್ತೆ ಫೋನ್ ನೀವು ಲೈಫ್ಲೈನ್ ಫೋನ್ ಮಾಡ್ತಾಯಿದ್ರು, ಹೇಳ್ತಾಯಿದ್ರು. ನಾವು ಆಯ್ತು ಪರವಾಗಿಲ್ಲ ಅಂತ ಮತ್ತೆ ಕೇಳ್ಕೊಂತ ಬಂದ್ವಿ. 1 ತಿಂಗಳು ಲೇಟ್ ಆಯಿತು, ಈಗ ಪರವಾಗಿಲ್ಲ ನಿಮ್ಗೆ ಇಲ್ಲಿ ಬಂದಿತ್ತು. ಸರ್ ಒಂದು 3-4 ತಿಂಗಳಾಯ್ತು ಗೊತ್ತಾಗಿ ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ ಅವ್ರು ಏನಾದ್ರು ನೋವು ಅಂತ ಹೇಳ್ತಾ ಇದ್ರ, ಅಥವಾ ಏನಾದ್ರು ಗಡ್ಡೆ ತರ ಕಾಣಿಸ್ಕೊಳ್ತಾ ಇತ್ತಾ, ಹೇಗಿದ್ರ ಅವಾಗ? ನೋವು ಅಂತಂದೇಳಿ ಊಟ ಓದ್ತಿದ್ದಿಲ್ಲ ರೀ. ಹೊಟ್ಟೆಲ್ಲೇ ಊಟನೇ ಹೋಗ್ತಾ ಇದ್ದಿಲ್ಲ, ಗಂಟ್ಲಲ್ಲೇ ಇಷ್ಟು ಊಟ ಹೋಗುತ್ತಟ್ಟಿ ಭಾರಿ ತೊಂದರೆ ಆಗಿಬಿಡ್ತು. 1 ತಿಂಗಳು ತೊಂದರೆ ಆಯ್ತು. ಊಟ ಹೋಗಿಲ್ರಿ, 1 ತಿಂಗಳು ಊಟನೂ ಹೋಗಿಲ್ಲ. ನಾವು ಒಂದ್ ಚೂರ್ ನೀರ್ ಕೂಡ ಇಲ್ಲ, ಒಂದ್ ಚೂರ್ ಕಾಫಿ ಹೆಂಗೆ ಊಟ ಮಾಡಿದ್ರೆ ಹಂಗೆ ಹೊರಗೆ ಬರ್ತಾ ಇತ್ತು. ಬಟ್ ಏನು ನಾವು ಅಂದ್ರೆ ನೀವು ಹೆಲ್ಪ್ಲೈನ್ ಫೋನ್ ಮಾಡಿದೆಲ್ಲ ಕೇಳ್ದಂಗಿಲ್ಲ, ಇಲ್ಲ ಹಂಗೆ ಕೊಡ್ರಿ, ಏನಾಗಲ್ಲ ಹಂಗೆ ಕೊಡ್ರಿ ಅಂದರೆ ಹಂಗೆ ಕೊಡ್ತಾನೆ ಬಂದ್ವಿ. ಹಂಗೆ 1 ತಿಂಗಳು ಆದ್ಮೇಲೆ ಓಕೆ ಆಯಿತು. ಪರವಾಗಿಲ್ಲ, ಧನ್ಯವಾದ. ಎಲ್ಲ ಚೆನ್ನಾಗಿರುತ್ತೆ ಬಂದು ಮಾಡ್ಕೊಂಡ್ರೆ. ಇಲ್ಲಿ ಮೆಡಿಸಿನ್ ತೊಗೊಳಕ್ಕಿಂತ ಮುಂಚೆ ಯಾವ ರೀತಿ ಇದ್ರು, ಇಲ್ಲಿ ತೊಗೊಂಡಾದ್ಮೇಲೆ ಏನೆಲ್ಲ ಚೇಂಜಸ್ ಅಥವಾ ಏನಾದ್ರು ವ್ಯತ್ಯಾಸ ಅನ್ನಿಸ್ತಾ ನಿಮಗೆ? ಮೆಡಿಸಿನ್ಸ್ ತೊಗೊಂಡ್ಕಿಂತ ಮೊದಲು ಭಾರಿ ನಿಶಕ್ತಿ ಇದ್ರಿ. ತೊಗೊಂಡು ವರ್ಕ್ ಮಾಡಿ ಚಾಲಾದ್ಮೇಲೆ ಮಾಮೂಲು ಮನುಷ್ಯ ಆದ್ರಿ. ಪೂರ್ತಿ ಮನುಷ್ಯ ನಮ್ಮ ಅಮ್ಮನ ಎಲ್ಲ ಆಗ್ಬಿಟ್ಟಿದ್ರಿ. ಪೂರ್ತಿ ಶಕ್ತಿ ಎಲ್ಲ ಏನಿಲ್ಲ, ಎದ್ದಳಕ್ಕೆ ಬರಂಗಿಲ್ಲ, ನಡಕ್ಕೆ ಬರಂಗಿಲ್ಲ. ಇಲ್ಲಿ ಬೆಂಗಳೂರಿಗೆ ಬಂದಾಗ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ವಿ. ಆ ಥರ ಪರವಾಗಿಲ್ಲ ಈಗ ಬಂದಮೇಲೆ. ಹೇಗಿದ್ದೀರಾ ಅಮ್ಮ ಇವಾಗ? ಅಂದ್ರೆ ಮೆಡಿಸಿನ್ ತಗೊಂಡಾಗಿಂದ ಹೇಗೆ ಅನಿಸ್ತಾ ಇದೆ? ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಊಟ ಹೋಗ್ತಾ ಇದೆಯಾ? ಹೇಗಿದ್ದೀರಾ? ಊಟ ಹೋಗ್ಬೇಕಂತ ಸ್ವಲ್ಪ ತ್ರಾಸ ಕೊಡ್ತದೆ. ಕೆಲವು ಅಜ್ವಾನ, ಜೀರಿಗೆ ಸ್ವಲ್ಪ ಪುಟ್ಕೊಂಡು ತುಪ್ಪದಲ್ಲಿ ತಿನ್ರಿ, ಬೆಳಿಗ್ಗೆ ಸಾಯಂಕಾಲ ಇಷ್ಟಿಷ್ಟು ಅಂತ ಹೇಳಿದ್ರು ಮೇಡಮ್ ಚಮಚಲ್ಲಿ. ಇದನ್ನು ಮಾಡ್ರಿ, ಟ್ಯಾಬ್ಲೆಟ್ ಹಾಕಿಡ್ರಿ, ಅದನ್ನ ಹಾಕಿಡ್ರಿ, ಬಿಡ್ಬೇಡ್ರಿ ಟ್ಯಾಬ್ಲೆಟ್ ಬಿಡ್ಬೇಡ್ರಿ. ನೀವು ಇವೆಲ್ಲ ನಾವು ಇರೋದಕ್ಕ ಸ್ವಲ್ಪ ಪುಡಿ ಹಾಕ್ಯಂಡ್ರೆ ಇವೆಲ್ಲ ಕಡಿಮೆ ವರ್ಕ್ ಮಾಡುತ್ತೆ ಅಂತ ಹೇಳಿದಾರೆ ಮೇಡಮ್ ಅವರು. ಓಕೆ ಸರ್, ಮತ್ತೆ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ರಾ, ಮತ್ತೆ ಮೆಡಿಸಿನ್ ಕೂಡ ತಗೊಂಡಿದ್ರಾ? ಆದಷ್ಟು ಬೇಗ ಅವರು ರಿಕವರಿ ಆಗಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.